ಅದಕ್ಕೆ ಸಂಘಟನೆ ಎಲ್ಲ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಮಗೆ ಜಿಲ್ಲೆಯಲ್ಲಿ ದೇವೇಗೌಡರು ಕುಮಾರಣ್ಣರು ನಮ್ಮ ಪಕ್ಷ ಮಾಡಿದಂಥ ಕೆಲಸನೇ ಮುಂದಿನ ಚುನಾವಣೆಗೆ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಸಮಿತಿ ಇರ್ಬೋದು, ಎರಡೂ ಚುನಾವಣೆಗೆ ನಾವು ಏನು ಕೆಲಸ ಮಾಡಿದ್ದೀವಿ ಅಂತ ಜಿಲ್ಲೆಯ ಜನತೆ ಮುಂದೆ ಬಿಡ್ತೀವಿ, ಆಗ ಅವ್ರಿಗೆ ಬಿಡ್ತೀವಿ. ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಚುನಾವಣೆ ಪ್ರಕ್ರಿಯೆ ಏನೇ ಹೆಚ್ಚು ಕಡಿಮೆ ನಡೀತಾ ಇದೆ ಸರ್. ನಾವು ಮಾಡಬೇಡಿ ಅಂತ ಇಟ್ಕೊಂಡಿದ್ದೇವೆ. ಈ ಸರ್ಕಾರದಿಂದ 2 ವರ್ಷ ಆಯಿತು. ಯಾಕೆ ಹೇಳಬೇಕು? ಇವರು ಜನಪ್ರಿಯ ಸರ್ಕಾರ ಇದೆ ರಾಜ್ಯದಲ್ಲಿ. ಯಾಕೆ ಹೇಳಬೇಕು? ಚುನಾವಣೆ ನಡೆಸೋಕ್ಕೆ ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಸಮಿತಿ ನೆಕ್ಸ್ಟ್ ನವಂಬರ್ ತಿಂಗಳು ಕೂರಿಸಬೇಕು. ನಾವು ಮಾಡಲಿ ಯಾಕೆ ಅಂತ ನಾವು JDS ಸಂಘಟನೆ ಸಿದ್ಧತೆ ಆ ರೀತಿ ನಡೀತಾ ಇದೆ ಸರ್. ಅದನ್ನು ಆಮೇಲೆ ನೋಡೋಣ. ಚುನಾವಣೆ ಅನೌನ್ಸ್ ಆಗಿ ಮಾತಾಡ್ತೀವಿ. ಸರ್, ಈಗ BJP ಅಂಗಪಕ್ಷ ನೀವು ಸರ್ಕಾರ ಇದೆ, ಹಾಸನದ ಮೇಲ್ಸೇತುವೆ ಕೂತ್ಕೊಂಡು ರಾಜ್ಯ ಮಟ್ಟದಲ್ಲಿ ನಮ್ಮ ಪಕ್ಷದ ಮುಖಂಡರು ದೇವೇಗೌಡರು ಕುಮಾರಣ್ಣ ಏನು ತಗೋತಾರೆ ಅದಕ್ಕೆ ನಾವು ಸರ್. ಈಗ ಬಜೆಟಲ್ಲಿ ಹಾಸನದ ಮೇಲ್ಸೇತುವೆ ಇತ್ತಲ್ಲ ಸರ್, ರೈಲ್ವೆ ಇದೆ, ಅದರಲ್ಲೇನು ಇದಾಗಲಿ, ಅದ್ರ ಬಗ್ಗೆ ಏನು ಮತ್ತೆ ನೀವೇನಾದ್ರು ಅದನ್ನು ಈಗ ಜಿಲ್ಲೆಯ ನೋಡಿ ಸರ್, ಕಳೆದ 10 ವರ್ಷದಲ್ಲಿ ಕಳೆದ ಹಲವಾರು ವರ್ಷದಿಂದ ಜಿಲ್ಲೆಗೆ 2 ಪಕ್ಷಗಳು ಏನು ಕೊಡುಗೆ ಕೊಟ್ಟಿಲ್ಲ. ಗೊತ್ತಾಯ್ತು ಸರ್. ಕಾಲ ಬರ್ತಿಗೆ ಹಾಸನ ಆಸ್ಪತ್ರೆ 10 ವರ್ಷ ಹಂಗೆ ಬಿಡಿ. ಕುಮಾರಣ್ಣ ಬಂದು 250 ಕೋಟಿ ಕೊಡಿಸ್ತಿಲ್ವಾ? ಹಾಸನ ಇಂಜಿನಿಯರಿಂಗ್ ಕಾಲೇಜು 20 ವರ್ಷ ಹಂಗೆ ಬಿದ್ದಿತ್ತು. ಕುಮಾರಣ್ಣ ಬಂದು 150 ಕೋಟಿ ಕೊಡಿಸ್ತಿಲ್ವಾ? ಮತ್ತು ಜಿಲ್ಲೆಯಲ್ಲಿ ಅಧಿಕಾರಿಗಳು JDS ಕಾರ್ಯಕರ್ತರೊಂದಿಗೆ ಸರಿಯಾಗಿ ನಡ್ಕೊಳ್ತಿಲ್ಲ ಅನ್ನೋದು ಇದೆಯಲ್ಲ, ಅದಕ್ಕೆ ಏನು ಹೇಳ್ತೀವಿ ಸರ್? ಸರ್, ಇದಕ್ಕೆಲ್ಲ ಈಗ ಅಧಿಕಾರಿಗಳಿಂದ ನಾವು ರಾಜಕೀಯ ಮಾಡಿದ್ರೆ ಹೆದರಿಕೆ ಬೇಕಾಗಿ ಜನತೆ ಆಶೀರ್ವಾದ ಇರೋವರೆಗೆ ಯಾವ ಅಧಿಕಾರಿಗಳಿದ್ದರೂ ಅದನ್ನು ಎದುರಿಸುವಂಥ ಶಕ್ತಿ ಇದೆ. ಈಗ ಸರ್, ಜಿಲ್ಲೆಯಲ್ಲಿ JDS ಭದ್ರಕೋಟೆ ಜಿಲ್ಲೆ ಆದರೆ ಬಟ್ ಕಳೆದ 3-4 ವರ್ಷಗಳಲ್ಲಿ ಪಕ್ಷ ಸಂಘಟನೆಯಲ್ಲಿ ಆಗ್ಬೋದು, ಮತ್ತೊಂದು ಸಿದ್ಧತೆಯ ಈಗ ಚುನಾವಣೆ ಹೆಂಗೆ ನಡೀತು, ಚುನಾವಣೆ ಸಂದರ್ಭದಲ್ಲಿ ಏನೇನಾಯಿತು ಅದೆಲ್ಲ ಕಾಲ ಬಂದಾಗ ನಾವು ಸವಿಸ್ತಾರವಾಗಿ ಹೇಳ್ತೀವಿ. ರಾಜ್ಯ ಬಜೆಟ್ ಬಗ್ಗೆ ನಿಮ್ಮ ನಿರೀಕ್ಷೆ? ರಾಜ್ಯ ಬಡ್ಜೆಟ್ ಬಗ್ಗೆ ನಾನೇನು ಮಾತಾಡೋದು, ಯಾಕೆಂದರೆ ಅದು ಅವರಿಗೆ ಸೇರಿದ್ದು. ಏನು ಬಡ್ಜೆಟ್ ಮಾಡೋದು, ಅವರು ಗ್ಯಾರಂಟಿ ಬಡ್ಜೆಟ್ ಅದು. ಸರ್, ನೀವೇನಾದ್ರು ಈಗ ನಿಮ್ಮದು ಸಿದ್ದರಾಮಯ್ಯನವರ ಒಂದು ಸಂಬಂಧ ಮೊದಲು ಈಗ ವಿಶೇಷವಾಗಿ ನೀವೇನಾದ್ರು ಸಿದ್ದರಾಮಯ್ಯ ಗಮನ ಸೆಳೆಯ ಕೆಲಸ? ಯಾರ ಮನೆ ಬಾಗಿಲಿಗೂ ನಾವು ಹೋಗಲ್ಲ. ನಮ್ಮ ಕೆಲಸ ಏನೈತೆ ಮಾಡೋಣ. ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡಿದರೆ ಸಂತೋಷ, ಮಾಡದೆ ಹೋದರೆ ನಮ್ಮ ಸರ್ಕಾರ ಬಂದಾಗ ದೇವ ಶಕ್ತಿ ಕೊಟ್ಟಾಗ ಈ ಜಿಲ್ಲೆಯ ದೃಢತೆ ಸಮಾವೇಶ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾರ್ಚಿಗೆ ದೊಡ್ಡಗೌಡರು ಹೇಳಿದ್ದಾರೆ. ಅದನ್ನು ಅವ್ರು ಮಾಡ್ತಾರೆ. ನಾವು ಜಿಲ್ಲೆ ಸಪ್ರೇಟ್ ಆಗಿ ಬೇರೆಯವರು ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಅದನ್ನು ಸದ್ಯದಲ್ಲೇ ಒಂದು ಜಿಲ್ಲೆಯಲ್ಲಿ ನಾವು ಈ ಜಿಲ್ಲೆಗೆ ಏನು ದೇವೇಗೌಡರು ಕೊಡುಗೆಯನ್ನು, ಕುಮಾರಣ್ಣ ಕೊಡುಗೆಯನ್ನು, ನಮ್ಮ ಪಕ್ಷದ ಕೊಡುಗೆಯನ್ನು ಅದನ್ನು ಸದ್ಯದಲ್ಲೇ